ಶ್ರೀಚಿದಾನಂದಾವಧೂತ ವಿರಚಿತ ಶ್ರೀದೇವಿ ಮಹಾತ್ಮೆ 17ನೇಯ ಅಧ್ಯಾಯ. ಶಿವನು ಸರ್ವಮಂಗಳೆಯ ಮಹಿಮೆಯನ್ನು ನಂದಿಗೆ ಹೇಳಿದ್ದು. ಮಂಗಳಕ್ಕೆ ಮಂಗಳವೆನಿಪ ವೇದಾಂಗ ರೂಪಿಣಿಯಾದ ಮಹಿಮೆಯ ಮಂಗಳೆಂದೆನೆ ಹೇಳಿದನು ಮಾಹೇಶ ವೃಷಭಂಗೆ. ಕೇಳಲೈ ನಂದೀಶ ಮಹಿಮೆಯ ಹೇಳುವೆನು ದೇವಿಯದ ಮರಳಿಯು ಕೂಳದಾನವರುದಿಸಿ ಶುಂಭನೆ ಶುಂಭರೆಂಬವರು ಮೇಲು ಲೋಕಕ್ಕೆ ಕೊಡಲು ಪದ್ರವ ಸೀಳಿದಳು ಶ್ರೀ ದುರ್ಗಿಯಾಗಿಯೇ ಮೂಲ ದೇವತೆ ಈಗ ಈ ಪಾರ್ವತಿಯು ಕೇಳೆಂದ. ರಕ್ತದಂತಾಸುರನ ಕೊಂದೇ ರಕ್ತದಂತಿಕೆ ಎನಿಸಿಕೊಂಡಳು ಶಕ್ತನಃ ದುರ್ಗಾಸುರನ ಸಂಹರಿಸಿ ಮುನಿವರರ ಯುಕ್ತವಾಗಿಯೇ ದೇವಿಯವನನು ಭುಕ್ತ ಮಾಡಿಯೇ ದುರ್ಗನಾಮದಿ ಭಕ್ತರಿಂ ಕರೆಯಿಸಿದಳೀ ಪಾರ್ವತಿಯು ಕೇಳೆಂದ. ಭೀಮನೆಂಬುವ ದೈತ್ಯ ಮುನಿಗಳ ನಾಮ ಹಿಮಚಲದಿ ತಿನ್ನಲಿಕ್ಕೆ ಸೋಮಶೇಖರಿ ರಕ್ಷಿಸಿಯೇ ಮುನಿಗಳನ್ನು ದೈತ್ಯನನು ಆ ಮಹಾಯುದ್ಧದಲ್ಲಿ ಭಕ್ಷಿಸಿ ತಾಮರಳಿ ಕರೆಸಿದಳು ನಾಮವು ಭೀಮೆಯೆಂಬ ದೇವಿ ಈ ಪಾರ್ವತಿಯು ಕೇಳೆಂದ. ದಾರುಣಾಖ್ಯಂಬಸುರ ತ್ರಿಜಗವ ಸೂರೆ ಮಾಡುತ್ತ ಭ್ರಮರ ರೂಪದಿ 6 ಕಾಲಿಲಿಯುಕ್ತನಾಗಿಯೇ ಸರ್ವರನು ಕಡಿದು ಮಾರಿಯಾಗಿರುತ್ತಿರಲಿ ಕವನನು ಕಾರಿಸಲು ಪ್ರಾಣವನು ನಾಮವು ಸೇರಿದುದು ಭ್ರಮರಾಂಬೆ ಈ ಪಾರ್ವತಿಯು ಕೇಳೆಂದ. ಭಸ್ಮಸುರನೆನ್ನೊರದಲೆನ್ನನು ಭಸ್ಮ ಮಾಡುವೆನೆಂದು ಎನ್ನ ಶಿರಸ್ಸಿನಲ್ಲಿ ಕೈ ತರಲು ತಿರುಗಿದೆ ಭುವನ ಸಾಸಿರವ ವಿಸ್ಮಯದಿ ನಾರಾಯಣಿಯು ಆಕಸ್ಮಿತದಿ ಬಂದಿಳಿಯುತ ಸುರನ ಭಸ್ಮ ಮಾಡಿಯೇ ಬಿಟ್ಟಳೀ ಪಾರ್ವತಿಯು ಕೇಳೆಂದ. ದುರುಳತಮ ಕಮಲ ಜನ ಮರಸುತ ಪರಮ ಶ್ರುತಿ ಕದ್ದಡಗಲುದಕದಿ ವರತಿ ಮಿಂಗಿಲನಾಗಿ ಬಹುಯುದ್ಧಗಳನೆ ಮಾಡಿ ಹರಿಸಿ ಪ್ರಾಣವ ವೇದಗಳನೆ ಕರಕೆ ಕೊಟ್ಟನು ಕಮಲ ಜನಿಗಾ ಹರಿಯು ಮತ್ಸ್ಯಾರೂಪದಿ ಪಾರ್ವತಿಯು ಕೇಳೆಂದ. ಶರಧಿ ಮಥನದಿ ಗಿರಿಯು ಮುಳುಗಲು ಗಿರಿಯ ನೆತ್ತಿದ ಕೂರ್ಮನಾಗುತ್ತ ಶರಧಿಯೊಳು ತಾನುದಿತ ಸುರೆಯಾಮೃತವ ವಿಂಗಡಿಸಿ ಸುರರಿಗಮೃತ ಅಸುರರಿಗೆ ಸುರೆ ಎರೆದು ಹರಿ ಜಗಮೋಹಿನೆನಿಸಿದ ಪರಮ ಮಂಗಳ ದೇವಿ ಈ ಪಾರ್ವತಿಯು ಕೇಳೆಂದ. ಭೂಮಿ ಇದನನು ಚಾಪೆ ಮಾಡುತ್ತಲಾ ಮಹಾಸುರನಿಳಿಯೇ ರಸತಳ ಕಾಮಹಾ ಹರಿವರಹನಾಗಿ ಹಿರಣ್ಯಲೋಚನನ ತಾಮಸನ ನೆರೆ ಕೆಡಹಿಧರೆಯನು ಆ ಮಹಾದಾಡೆಯಲ್ಲಿ ನೆಗಹಿದ ನೀ ಮಹಿಮಳೆ ಈಕೆ ಈ ಪಾರ್ವತಿಯು ಕೇಳೆಂದ.
ಹರಿಯ ನೆನಸದಿರೆಂದು ಮಗನನು ದುರುಳ ದೈತ್ಯ ಹಿರಣ್ಯ ಕಶ್ಯಪ ಪರಿಪರಿಯ ಬಾಧೆಯಲ್ಲಿ ಬಾಧಿಸುತ್ತಿರಲು ಕಂಭದೊಳು ಅರಿಯೆ ನರಹರಿಯಾಗಿ ಹೊರಟೆ ಹರಿದು ಹೊಟ್ಟಿಯ ಕರುಳ ಮಾಲೆಯ ಧರಿಸಿದ ಹರಿ ಈಗ ಈ ಪಾರ್ವತಿಯು ಕೇಳೆಂದ ಗರ್ವಿಸಿರೆ ಬಲಿ ಎಂಬುವನು ಹರಿಯೋರ್ವನಾಗಿಯೇ ಹೋಗಲವತಾ ಸರ್ವ ಸಂಭ್ರಮದಿಂದ ಬೇಡೆನೆ ನಗುತ ವಾಮನನು ತೋರ್ವ ಎನ್ನಯ ಮೂರು ಪಾದದಲೂರ್ವಿ ಕೊಡುದಾನವನು ಅಳೆದೆ ಗರ್ವ ಹರಿಸಿಯೇ ತುಳಿದ ನೀ ಪಾರ್ವತಿಯು ಕೇಳೆಂದ ಕಾಮಧೇನುವ ಕೊಡುಕೊಡೆಂದೇ ಭೂಮಿಪತಿಯ ಕಾರ್ತವೀರ್ಯನು ತಾಮಸದಿ ಜಮದಗ್ನಿಯನು ಕೊಲಲಾಗ ಕೋಪದಲ್ಲಿ ಭೂಮಿಪನ ಭುಜ ಸಾಸಿರಂಗಳನ ಮಹಾಪರಶುವಿನಲಿ ಕಡಿದನು ರಾಮ ಭಾರ್ಗವನಾದನಿ ಪಾರ್ವತಿಯು ಕೇಳೆಂದ ಸೀತೆ ನೆವಗೊಂಡಾಗ ದಶರಥನಾಥ ಸುತ ಬಹುಕೋತಿ ಬಲ ಸಹ ಸೇತು ಗಟ್ಟಿಯೇ ದಾಟಿ ಶರಧಿಯನ ಸುರರನೆ ತರಿದು ಖ್ಯಾತ ರಾವಣ ಕುಂಭಕರ್ಣರ ಭೂತಳದೊಳಿಂಬಿಟ್ಟ ಯೋಧ್ಯವನೋತು ಆಳಿದ ರಾಮನಿ ಪಾರ್ವತಿಯು ಕೇಳೆಂದ ಗೋವು ರಕ್ಷಿಸುತ್ತಾಗ 16,000 ಗೋಪಿಯರ ಕೂಡಿಯೇ ಮಾವ ಕಂಸನ ನರಕ ಶಿಶುಪಾಲ್ದಂತವಕ್ತ್ರರನು ಭಾವ ಕುರುವಂಶಳಿದು ಧರ್ಮಜ ದೇವ ಭೀಮಾರ್ಜುನರ ಸಲಹಿದ ದೇವಕೀ ಸುತ ಕೃಷ್ಣನಿ ಪಾರ್ವತಿಯು ಕೇಳೆಂದ ತ್ರಿಪುರವನು ಶಿವ ಕಾದುತ್ತಿರಲಿಕ್ಕೆ ತ್ರಿಪುರದಲ್ಲಿ ಸತ್ತ ಸುರರುದಿಸಲು ತ್ರಿಪುರ ಮಧ್ಯದಿನಿಂದ ಹರಿಕೊಳ ಬಳಿಯ ಬತ್ತಲಲಿ ತ್ರಿಪುರ ಸ್ತ್ರೀಯರು ಕಂಡು ಮೋಹಿಸಿ ತ್ರಿಪುರ ಕೆಟ್ಟಿತು ಶಿವನು ದಹಿಸಿದ ವಿಪುಳ ಬಲತಾ ಬೌದ್ಧನಿ ಪಾರ್ವತಿಯು ಕೇಳೆಂದ ಹಿಡಿದು ವಾಜಯ ನಡರಿ ಕುದುರೆಯ ಕೆಡದುಳಿದು ಮಹದುಷ್ಟರಾದರ ಕಡಿದು ಕರ್ಮವ ಪುಣ್ಯ ಉಳಿಸಿಯೇ ಪಾಲಿಸುತ್ತ ಜಗವಾ ನಡೆಯುತ್ತೆಲ್ಲ ದೇಶವೀಪರಿ ಬಿಡದೆ ರಕ್ಷಿಸಿ ಹರಿಗೆ ನಾಮವು ನುಡಿಯೇ ಕಲ್ಕಿಯು ಕಲ್ಕಿ ಈ ಪಾರ್ವತಿಯು ಕೇಳೆಂದ ದೇವಿಯವತಾರಗಳೇ ಚಕ್ರದ ಠಾವುಗಳು ದಳ ಬೀಜವರ್ಣಗಳಾವಧಿಪತಿಯವರ ನಾಮವ ನಿನಗೆ ವಿಸ್ತರಿಸಿ ಓವಿ ಹೇಳುವೆ ನೆಲೆ ವೃಷಭ ಕೇಳ್ದೇವಿ ಮಹಿಮೆಗೆ ಸರಿಯದಿಲ್ಲವು ಪಾವನಕ್ಕೆ ಪಾವನವು ದೇವಿ ಚರಿತೆ ತಾನೆಂದು ಹೇಳುವೆನು ಆಧಾರ ಚಕ್ರಕ್ಕೆ ಆಲಯವು ಬುಧ 4 ದಳವವು 4 ಅಕ್ಷರವ ಆದಿ ಸಾಂತ್ಯಕ್ಷರಗಳಿಹವು ಮೇಲೆ ವರ್ಣವು ನೀಲ ಪದ್ಮಕ್ಕೆ ಓಲಿಯಾಡುತ್ತ ಪಾಶವಂಕುಶ ತಾಳಿರುವ ಗಣಪತಿಯು ಈ ಪಾರ್ವತಿಯು ಕೇಳೆಂದ ಲಿಂಗಸ್ಥಳ ಸ್ವಾದಿಷ್ಠ ಚಕ್ರವು ಸಂಗಡಾರ್ದಳವಾರು ಅಕ್ಷರ ವಿಂಗಡಿಸೆಬ ಆದಿಲಾಂತ್ಯಕ್ಷರಗಳಿರುತಿಹವು ಕಂಗೊಳಿಸುವುದು ಕೃಷ್ಣವರ್ಣವು ಹಿಂಗದಲೆ ಜಪಮಣಿಕ ಮಂಡಲ ಸಂಗದಲ್ಲಿರುವ ಜನು ಈ ಪಾರ್ವತಿಯು ಕೇಳೆಂದ ನಾಭಿಸ್ಥಳ ಮಣಿಪೂರ ಚಕ್ರಕ್ಕೆ ಶೋಭಿಸಿಹ ದಶದಳ ದಶಾಕ್ಷರ ಶೋಭನವುಟ ಆದಿಫ ಅಂತ್ಯಕ್ಷರಂಗಳವು ಈ
ಬಗೆಯಲಿಹ ಪೀತವರ್ಣವು ಸ್ವಾಭಿಮಾನದಿ ಚಕ್ರಗದೆ ನಾಲ್ಕು ಭುಜದಲಿಹ ವಿಷ್ಣುವೀ ಪಾರ್ವತಿಯು ಕೇಳೆಂದ. ಇಹುದನಾಹತ ಚಕ್ರ ಹೃದಯದಲಿಹ ದಳವು 12 ಅಕ್ಷರವಿಹವು 12 ಆದಿಕಠ ಅಂತ್ಯ ಅಕ್ಷರವು. ಅಹುದು ಹೇಮದ ವರ್ಣವದಕೆಯು ಮಹಪಿನಾಕ ತ್ರಿಶೂಲ ಕಮಲ ಜನಃ ಕಪಾಲದ ರುದ್ರನೀ ಪಾರ್ವತಿಯು ಕೇಳೆಂದ. ಕುತ್ತಿಗೆಯಲಿಹುದದು ವಿಶುದ್ಧಿಯು ಮತ್ತೆ ಚಕ್ರಕ್ಕೆ ಷೋಡಶವು ದಳವೆತ್ತಿ ಹೊಳೆವವು ಷೋಡಶಾಕ್ಷರ ಆದಿ ಅಹ ಕಡೆಯು. ಒತ್ತಿ ಹೊಳೆವುದು ಧೂಮ್ರವರ್ಣವು ನಿತ್ಯದಲ್ಲಿಹ ಪರಕೆ ತಿರುಗುವ ಸತ್ತು ಹುಟ್ಟುವ ಜೀವನೀ ಪಾರ್ವತಿಯು ಕೇಳೆಂದ. ಎರಡು ಹುಬ್ಬಿನ ನಡುವೆ ಚಕ್ರವು ಇರುತಿಹುದು ಆಗ್ನೇಯವೆನಿಸಿತು ಕಿರಣ ರತ್ನವು ಕೋಣೆ ಮೂರವು ದಳವು ತಾನೆರಡು. ಅರಿಯರಡು ಹಂಕ್ಷಂ ಸುಬೀಜವು ತರುಳ ಕೇಳಾದಿತ್ಯ ಕೋಟಿಯ ಮರೆಸುತ್ತಿರುತಿಹ ಬಿಂದುವೀ ಪಾರ್ವತಿಯು ಕೇಳೆಂದ. ಇದರ ಮೇಲಿರುತಿಹುದೂರ್ಧ್ವಮುಖ ಕೊದಗಿದ ಸಹಸ್ರಾರ್ಧ ಚಕ್ರಕ್ಕೆ ಒದವಿ 1000 ದಳದಲಿಂದಮೃತವತಾ ತುಂಬಿ. ಚದಲದಿಹ ಬಹುತೇಜ ತಾಳುತ್ತಲು ದುರಿ ಬಾಹ್ಯಾಂತರದ ವಾಸನ ಸದಮಲದ ಪರಬ್ರಹ್ಮವೀ ಪಾರ್ವತಿಯು ಕೇಳೆಂದ. ಜೀವ ಶಿವತಾನೀಕೆ ಶಿವನಾಗಿ ವಸುಧೆ ಕರ್ತೀಕೆ ಜೀವಕ್ಕೆ ಜೀವನಾಗಿ ಹಳಿಕೆ ಲೋಕದ ಜಂತ್ರೆ ತಾನೀಕೆ. ಸಾವು ಹುಟ್ಟುತ ಸುಖವು ದುಃಖದ ಲೋವಿ ಬಳಲುವಳಿಕೆ ಈಕೆಯು ಪಾವನಕ್ಕೆ ಪಾವನವು ಈ ಪಾರ್ವತಿಯು ಕೇಳೆಂದ. ಅಲ್ಲ ಸ್ತ್ರೀ ಪುರುಷಲ್ಲವೀಕೆಯು ಅಲ್ಲವೋ ನಪುಂಸಕವು ಅವಯವವಲ್ಲ ದೇಹವು ಚರ್ಮ ವ್ಯವಹಾರವಲ್ಲ ರಕ್ತಾಸ್ಥಿ. ಅಲ್ಲ ಸಂಕಲ್ಪವು ವಿಕಲ್ಪಕವಲ್ಲ ಜೀವನವೀಕೆಯಹುದಹುದಲ್ಲವಾಗಿಯೇ ಇಹಳು ಈ ಪಾರ್ವತಿಯು ಕೇಳೆಂದ. ನಾದರೂಪಳು ಈಕೆ ನಾನಾ ನಾದಗಳು ತಾನೀಕೆ ನಾದದಲೋದುತ್ತಿರುವ ಸುನಾದವೀಕೆಯು ನಾದಮಗ್ನೀಕೆ. ನಾದತೀತಳು ಈಕೆ ಈಕೆಯು ನಾದ ಬಿಂದುವು ಕಳೆಯತೀತಳ ನಾದಿ ಪರದೈವೀಕೆ ಈ ಪಾರ್ವತಿಯು ಕೇಳೆಂದ. ಪಂಚಭೂತಳು ಈಕೆ ಜ್ಞಾನ ಪಂಚಕೇಂದ್ರಿಯಳೀಕೆ ಈಕೆಯು ಪಂಚಕರ್ಮೇಂದ್ರಿಯಗಳೀಕೆಯು ವಾಯು ಪಂಚೀಕೆ. ಪಂಚತತ್ವವೆಲ್ಲವೂ ವಂಚನಿಲ್ಲದೆ ಈಕೆ ಪ್ರಪಂಚವರ್ಜಿತಳೀಕೆ ಈ ಪಾರ್ವತಿಯು ಕೇಳೆಂದ. ಸರ್ವಭೂತಳು ಈಕೆಯು ಸರ್ವನಾಮಗಳೀಕೆ ಈಕೆಯು ಸರ್ವಚೇಷ್ಟೆಗಳೀಕೆ ಈಕೆಯು ಸರ್ವಜೀವಿಕೆ. ಪೂರ್ವಿ ಪಶುನರ ಕ್ರಿಮಿ ಮಹತ್ವವು ಈರ್ವ ಸುರ ಕ್ಷೇತ್ರ ಗಿರಿಪುರ ಸರ್ವವೆಲ್ಲವೂ ಈಕೆ ಈ ಪಾರ್ವತಿಯು ಕೇಳೆಂದ. ಹೇಳುವವನಾನೀಕೆ ಕಿವಿಯಲಿ ಕೇಳುವವ ನೀನೀಕೆ ಸಂತಸ ಬೀಳುವುದು ತಾನೀಕೆ ಬೋಧೆಗಳೆಂಬುದದು ಈಕೆ. ಮೇಲೆ ಸೂಕ್ಷ್ಮ ನಿರಾಳ ವಸ್ತುವು ಓಲಿಯಾಡುವುದೀಕೆ ಈಕೆಯು ಮೂಲ ಪರಬ್ರಹ್ಮೀಕೆ ಈ ಪಾರ್ವತಿಯು ಕೇಳೆಂದ.
ಎನ್ನ ಬಲ್ಲವರಾರು ವೃಷಭನೆ ಎನ್ನ ಮುಂದಕ್ಕೆ ತಂದು ಲೋಕಕ್ಕೆ ಎನ್ನ ದೈವವ ಮಾಡಿದಡೆ ನಾನಾದೆ ಪರದೈವ. ಇನ್ನು ವಿಷ ಕುಡಿದುಳಿದಿಹೆನೆ ನಾನಿನ್ನು ಪಾರ್ವತಿ ತಾಳಿ ಮಹಿಮದಲಿನ್ನುಳಿದೆ ನಾನುಳಿಯಲುಂಟೆ ಎಲ್ಲಿ ವೃಷಭ ಎಂದ. ಒಂದು ದಿವಸದಲೆನಗೆ ಪಾರ್ವತಿ ಅಂದಳೊಂದೇ ಮಾತು, ಇದು ಏನೆಂದು ಕೇಳ್ದಳು ತೋರ್ವದೆಲ್ಲವೂ ಎನ್ನಲು ನಾನಾಗ. ಅಂದೆ ಸರ್ವವು ಎನ್ನ ಮಾಯನೆ ಇಂದು ನೋಡಿರಿ ಎನ್ನ ಮಾಯನು ತೊಂದು ಚಿಟಿಕೆಯ ಹಾಕಿದಳು ನಸು ನಗುತ್ತಲಿ ಗೌರಿ. ತೋರಿದರು ಹರಿಹರರ ನಂತರು ತೋರಿದರು ಕಮಲಜರು ಬಹಳದಿ ತೋರಿದರು ದಶಮುಖರು 100 ಸಾವಿರವು. ತೋರಲಂತವರವರ ಬಳಿ ಪರಿಚಾರಕರ 20 ಮೋರೆಯವರಿರುತ್ತಿರಲು ನಾ ಬೆದರಿದೆನು ಕೇಳೆಂದ. ಅವರ ಕಾಂತಿಯನವರ ರೂಪವನವರ ಆಯುಧವವರ ಭೂಷಣವವರ ಶೌರ್ಯವನವರ ಮಹಸಂಪತ್ತು ವೈಭವವ. ಅವರದೆಲ್ಲವ ಕಂಡು ನಾನೇ ಬೆದರಿ ಗದಗದ ನಡುಗೆಯನ್ನನು ಅವಚಿದಳು ದ್ವಯ ಕರದಿ ನಡುಗದಿರೆನು ತಲಿ ಗೌರಿ. ಅಡಗಿತಾಮ ಎಲ್ಲ ಎನಗೆಯು ನುಡಿದಳೇತಕ್ಕೆ ಅಂಜಿದೆನೆ ನಾ ನುಡಿದೆ ಘೋರ ವಿಚಿತ್ರ ಕಾಣಲಿಕೆನಲು ಈ ದೇವಿ. ನುಡಿದಳೈ ಮಗುಳುತ್ತರವ ಜಗದೊಡೆಯ ನಿನ್ನ ಮಾಯಿಗೆಯು ನೀ ದೃಢವ ಬಿಡುವರೆ ಎಂದು ಸಂತೈಸಿದಳು ಎನ್ನೆಂದ. ಒಂದು ದಿನ ರಘುನಾಥ ಸಭೆಯೊಳಗಂದು ಕುಳಿತಿರೆ ಸರ್ವ ಋಷಿತಾ ಒಂದು ಇರೆ ನುಡಿದನು ವಸಿಷ್ಠಂಗೆರಗುತ್ತಲಿ ಮಾತಾ. ಅಂದ ಮಾಯೆಯು ಎಂತಿಹುದು ಎನೆ ಸಂದೇಹಕ್ಕೆ ಬೀಳುತ್ತ ವಸಿಷ್ಠನು ಇಂದು ಏನುತ್ತರವ ಕೊಡುವೆನು ಮಾಯೆ ಮೃಷೆಯನುತಾ. ಬೆರಗಿನೊಳು ಮನ ಹೋದು ದಡವಿಗೆ ತರುಣಿಯೊಬ್ಬಳು ಶಬರಿ ಇರೆ ಆ ತರುಣಿಯನು ಕೂಡಿದನು ಶಿಶುವುಗಳಾದ 7 ಮರಳಿ ಮನ ಮೊದಲಂತೆ ಏನುತ್ತರವ ಕೊಡುವೆನು ರಾಮಗೆನುತಿರೆ ತರುಣಿ ಬಂದಳು ಮನದ ಸಂಗಡ ಶಬರಿಯೂ ಸಭೆಗೆ. ಎನ್ನ ಶಿಶುಗಳನೆನ್ನ ಬಿಟ್ಟೆ ಇನ್ನು ನೀ ಬಂದಿಲ್ಲಿರುವದಿದು ಚೆನ್ನಾಯ್ತು ನೀವ್ ಹೇಳಿರೈವ ಶಿಷ್ಠಗೆನೆ ಸಭೆಯೂ. ಮುನ್ನ ಬೆರಗಾಗುತ್ತ ವಸಿಷ್ಠನು ಇನ್ನು ಶಬರಿಯ ಮಾಡಿಕೊಂಡಿಹನೆನ್ನು ತಲಿ ತಮ್ಮೊಳಗೆ ಮೋರೆಯ ನೋಡ್ದರೈಯೆಂದ. ರಾಮನ ಸುನಗುತ್ತಿರಲ್ ವಸಿಷ್ಠನು ಭೂಮಿಗೆಯು ತಗ್ಗಿಸಿದ ತಲೆಯನು ಈ ಮಹಾಪಾಪೇನು ಶಬರಿಯು ಎಲ್ಲಿ ನಾನೆಲ್ಲಿ. ಆ ಮಹಾದೇವೆನುತಿರಲು ಶ್ರೀರಾಮ ನೋಡಲಿ ಕಾಕಿರಾತಕ ಭಾಮಿನಿಯುತ ನಡಗಿದಳು ಶಿಶುಸುತರು ಸಹಿತೆಂದ. ಹೋಗಲ ದೃಶ್ಯದಿ ಕಿರಾತಕಳಾಗಿರ್ದ ಸ್ತ್ರೀ ಬಳಿಕ ರಾಮಗೆ ಹೀಗೆ ಮಾಯವದೆನಲು ಬಾರದು ಎಂದ ವಾಸಿಷ್ಠ. ಆಗ ಸ್ತುತಿಸಿದ ದೇವಿಯನು ಮಹಿಮಾ ಗಣವ ವೇದಾಂತ ವಾಕ್ಯದಲೀಗ ಮಾಯೆಯೇ ರಕ್ಷಿಸೆಂದಿ ಪಾರ್ವತಿಗೆ ಎಂದ. ನಿತ್ಯ ನಿರ್ಗುಣೆ ನಿರವಯಳೆ ನಿಜ ಸತ್ಯ ಸಂವಿದ್ರೂಪೆ ಶಾಂಭವಿ ಪ್ರತ್ಯಗಾತ್ಮಳೆ ಪರಳೆ ಪೂರ್ಣ ಬ್ರಹ್ಮೆ ಪೂರ್ಣಾಯೇ.
ಚಿತ್ಸ್ವರೂಪಳೆ ಚಿತ್ಸುಖಳೆ ಚಿದವಸ್ತು ಚಿನ್ಮಾತ್ರಳೆ ಚಿದಂಬರ ಕರ್ತೃ ತ್ರಿಪುರಿಯೇ ತ್ರಾಹಿ ತ್ರಾಹಿ ಎಂದ ವಾಸಿಷ್ಠ. ಧನಪತಿಯು ದಾರಿದ್ರಳಾದಳೆ ತ್ರಿಣಯನಂತರ ಪಡೆದ ತಾಯಿಯ ಗುಣಕತೀತಳೆ ಗುಪ್ತೆ ಗುಹ್ಯಾತ್ ಗುಹ್ಯೆ ಗುರುರೂಪೇ. ಅನಿತು ಆದಳೆ ಅವ್ಯಯಳೆ ಉನ್ಮನಿಯ ಸಾಕ್ಷಿಗೆ ಸಾಕ್ಷಿ ಸಹಜಳೆ ತನುವು ರಹಿತಳೆ ತ್ರಾಹಿ ತ್ರಾಹಿ ಎಂದ ವಾಸಿಷ್ಠ. ನೀಲತೋಯದ ಮಿಂಚು ಆದಳೆ ಶಾಲಿ ಮುಳ್ಳಿನ ಮಾತ್ರ ವಾದ್ಯಾಂತ ಹೇಳಲಿಕ್ಕೆ ಸೂಕ್ಷ್ಮಾಗಿ ಅಣು ಪರಮಾಣುವಾಗಿ ಹಳೆ. ಮೂಲ ರೂಪಳೆ ಮೂರು ಮೂರ್ತಿಗೆ ಭಾಳ ಇಂದ್ರಾದ್ಯಾಗ್ ವಿರಾಟೆಂದು ಹೇಳಿಸುವಳೆ ತ್ರಾಹಿ ತ್ರಾಹಿ ಎಂದ ವಾಸಿಷ್ಠ. ಅಕ್ಷರತ್ರಯ ಮೂವರಾದಳೆ ಅಕ್ಷರಾರ್ಧವು ಈಶ್ವರಾದಳೆ ಅಕ್ಷರವು ಶೂನ್ಯಾಗಿ ಸದಾ ಶಿವನು ಎನಿಸುವಳೆ. ಸಾಕ್ಷಿ ಶೂನ್ಯಳೆ ಶೂನ್ಯಳಾದಳೆ ಮೋಕ್ಷವಾರೂಢಾದವರ ನಿಜ ಸಾಕ್ಷಾತ್ಕಾರಳೆ ತ್ರಾಹಿ ತ್ರಾಹಿ ಎಂದ ವಾಸಿಷ್ಠ. ಮೂಲ ಪ್ರಕೃತಿಯೇ ಮೂಲ ಮಾಯೆಯೇ ಮೂಲ ವಿದ್ಯೆಯೇ ಮೂಲ ಮಾತೆಯೇ ಮೂಲಧಾರಿಯೇ ಮುನಿಜನರ ಹೃದ್ವಾಸೆ ಹೃದ್ವೀಪೇ. ಕಾಳಿಕಾತ್ಯಾಯನಿ ಭವಾನಿಯೇ ಕಾಳಕಂಧರೆ ನಿರ್ವಿಕಲ್ಪೆ ಜ್ವಾಲಮಾಲಿನಿ ತ್ರಾಹಿ ತ್ರಾಹಿ ಎಂದ ವಾಸಿಷ್ಠ. ಮಧುವಧನಿ ಮಹಮಹಿಷಮರ್ದಿನಿ ತ್ರಿದಶರಿಯು ಶತಕಂಠ ಸಂಹರಿ ಮದ ಮುಖರು ಸುಂದೋಪ ಸುಂದರ ಮಾರಿ ಭವದೂರಿ. ಪದುಮ ಭವನನ ಜಿಹ್ವೆ ಪಿಡಿದಿಹೆ ಅದ್ಭುತದ ಬ್ರಹ್ಮಾಸ್ತ್ರ ದೈವತ ಸುಧೆಯ ರೂಪಳೆ ತಪ್ಪು ತಪ್ಪೆಂತೆಂದ ವಾಸಿಷ್ಠ. ನಿಗಮತೀತಾಗಮದ ರೂಪಳೆ ಭಗವತಿಯೇ ಭಂಡಾಸುರನನೀ ಭಗದಿ ಕೊಂದೆಯು ಸೀಳಿ ತಿಂದೆಯು ಶೋಣಿತಾಂಬಕನ. ಹಗರಣಾಗಿಯೇ ಭಸ್ಮಸುರನನು ಜಗದ ಮೋಹಿನಿಯಾಗಿ ಸುಟ್ಟೆಯು ಅಘಹರಾದಳೆ ತಪ್ಪು ತಪ್ಪೆಂತೆಂದ ವಾಸಿಷ್ಠ. ಭಕ್ತ ಜೀವನಿ ಭಕ್ತ ಬಂಧುವೆ ಭಕ್ತರಂತರ್ಯಾಮಿ ಭಾಗ್ಯೇ ಭಕ್ತ ಪಾಲಿನಿ ಭಕ್ತರಾಜ್ಞದಿ ಭಕ್ತ ಕಾರ್ಭಾರಿ. ಭಕ್ತರ ಬಾಗಿಲಳು ಇಹಳೆ ಭಕ್ತರನು ಭಜಿಸುವರ ಸಲಹುವ ಭಕ್ತವತ್ಸಲೆ ತಪ್ಪು ತಪ್ಪೆಂತೆಂದ ವಾಸಿಷ್ಠ. ಇಲ್ಲದಲೆ ಶಿವ ತೊಡೆಯಲಿರುತಿಹೆ ಇಲ್ಲದಲೆ ಹರಿ ಎದೆಯೊಳಿರುತಿಹೆ ಇಲ್ಲದಲೆ ವಿಧಿ ನಾಲಿಗೆಯ ನಾಸನವ ಮಾಡಿಹೆಯು. ಇಲ್ಲದಲೆ ಜಗವೆಲ್ಲ ಮೋಹಿಪೆ ಸುಳ್ಳು ಎಂದೆನೆ ಮಾಯೆಯನಗೆಯು ಹಲ್ಲು ಏಸವೆ ತಪ್ಪು ತಪ್ಪೆಂತೆಂದ ವಾಸಿಷ್ಠ. ಇಲ್ಲದಲೆ ಪ್ರಪಂಚವಾಗಿಹೆ ಇಲ್ಲದಲೆ ಗುರು ಶಿಷ್ಯರಾಗಿಹೆ ಇಲ್ಲದಲೆ ತತ್ವಮಸಿ ಧ್ಯಾನವು ಧಾರಣಾಗಿ ಇಹೆ. ಇಲ್ಲದಲೆ ನೀ ನಿಂತು ಇರಲಿಕೆ ಎಲ್ಲಿಯವನ ಮಾಯೆ ಸುಳ್ಳೆನೆ ಸಲ್ಲುವದೆ ಬಹು ತಪ್ಪು ತಪ್ಪೆಂತೆಂದ ವಾಸಿಷ್ಠ. ಸತ್ಯಮಾಯನೆ ಸತ್ಯವಾಗಿಹೆ ಮಿಥ್ಯಮಾಯನೆ ಮಿಥ್ಯವಾಗಿಹೆ ಸತ್ಯ ಮಿಥ್ಯಕ್ಕೆ ಸಾಕ್ಷಿಯಾಗಿಹೆ ನಿನ್ನ ನರಿಯಲಿಕೆ. ಕತ್ತೆ ನಾನಿನ್ನೇನು ಬಲ್ಲೆನು ಮಿಥ್ಯಮಾಯೆಂದು ಹುಚ್ಚನಾದೆನು ಪ್ರತ್ಯಗಾತ್ಮಳೆ ತಪ್ಪು ತಪ್ಪೆಂತೆಂದ ವಾಸಿಷ್ಠ.
ನಿನ್ನ ಮಹಿಮೆಯ ತಿಳಿವೆನೆಂದೆಡೆ ಇನ್ನು ಬ್ರಹ್ಮಾದ್ಯರಿಗ ಸಾಧ್ಯವು ಕುನ್ನಿಬಲ್ಲೆನದೇನು ನಿನ್ನನು ಮಿಥ್ಯವೆನ್ನಲಿಕೆ ಇನ್ನು ಸುತರನು ಕೂಡಿ ಬಂದೆಯು ಎನ್ನ ಮಾನವ ಸೆಳೆದುಕೊಂಡೆಯು ನಿನ್ನ ಪಾದಕ್ಕೆ ನಮೋ ನಮೋ ಎಂತೆಂದ ವಾಸಿಷ್ಠ ಗೆದ್ದೆನೆಂದಡೆ ದೇವಿ ತಾನಾಗಿದ್ದು ತಾನಾಗಿಹುದು ಕರಗಿಯೇ ಶುದ್ಧ ನಿರಾಕಾರ ಬ್ರಹ್ಮವೇ ತಾನಾಗಿ ಎದುರಳಿದು ಇದ್ದನಾದಡೆ ಮಾಯೆ ಮೃಷೆ ನಿರ್ಬುದ್ಧಿಯಾದಡೆ ಆತ ಮುಕ್ತನು ಕ್ಷುದ್ರನಾಮಾತೇನು ಕ್ಷಮಿಪುದು ಎಂದ ವಾಸಿಷ್ಠ ಸುಳ್ಳು ಮಾಯೆಂದಡೆಯು ತಾನೆಯು ಸುಳ್ಳು ಆಗಿರಬೇಕು ಸಹಜದಿ ಸುಳ್ಳು ರವಿಚಂದ್ರಾದಿ ಭೂಮ್ಯಾಕಾಶ ಮೊದಲಾಗಿ ಸುಳ್ಳು ಆದಡೆ ಮಾಯೆ ಸುಳ್ಳು ಎಲ್ಲಿ ಹುಲು ಮುನಿ ತಪಸ್ಸಿಯನಗೆಯು ಸಲ್ಲುವದೆ ಸುಳ್ಳೆನಲು ಎಂದೆಡೆಗೆಳೆದ ವಾಸಿಷ್ಠ ಅದುವೆ ಕಾರಣ ವಿಷ್ಣು ಮಾಯೆಯನೊದವಿ ತಿಳಿಯಲಿ ಕರಿದು ತ್ರಿಗುಣದಲುದಿಸಿ ತೋರುವ ಮೂರ್ತಿಗಳು ಮರೆ ಹೊಕ್ಕು ಬದುಕಿದರು ಕದನದಲ್ಲಿ ಈ ದೇವಿ ಕೊಂದಿಹ ಅದ್ಭುತದ ರಕ್ಕಸರ ನೆಣಿಸಲು ಸುಧೆ ಶರಧಿ ಮಳಲಿಂಗೆ ಮಿಕ್ಕಿ ಹರೆಂದ ಸಾಂಬ ಶಿವ ಹರಿಯ ಅವತಾರೆಲ್ಲ ದೇವಿಯ ಪರಮ ಅವತಾರಗಳು ಹರಿಗೆಯು ಗಿರಿಜೆಗೆಯು ಭೇದವನು ಮಾಡುವ ನಾವಪಾತಕನು ಉರುಳುವನು ಮಹಘೋರ ನರಕದಿ ಹರವು ಇಲ್ಲವನಿಂಗೆ ಯಮನವರರಿವರೈ ಬಳಿಕವನ ಕಲ್ಪಾಂತರದಿ ಕೇಳೆಂದ ಧ್ಯಾನ ಮಾಡುವ ಮೂರ್ತಿ ವಿವರವ ನಾನು ವಿವರಿಪೆ ಅಷ್ಟಭುಜ ದಶ ಆನನವು ಡಮರುಗವು ಶೂಲಾಂಕುಶವು ಶರಚಾಪ ಪಾನ ಪಾತ್ರೆಯು ಚಕ್ರವಸಿ ಸಹ ಮಾನಸದಿ ಪೂಜಿಸಲು ಬೇಕೈ ಜ್ಞಾನವಂತನೆ ಅರಿತು ಕೋಯಿದು ಕಾಳಿ ಮೂರ್ತೆಂದ ಒಂದು ತಲೆ ಭುಜ ನಾಲ್ಕು ವಿಸ್ತಾರಂದ ವದನ ತ್ರಿರಕ್ತ ನಯನಗಳಿಂದ ಶಿರಮಾಲೆಯ ಕಪಾಲಸಿ ತಂಗವರ್ಣವದು ಛಂದದಿಂ ಖಟ್ವಾಂಗ ಶೂಲಸಿಯಿಂದ ಬೆಳಗುವ ಮೂರ್ತಿಯಮ್ಮನದಿಂದ ಧ್ಯಾನಿಸಬೇಕು ಇದು ತಾ ಕಾಳಿ ಮೂರ್ತೆಂದ ಇಟ್ಟ ರಕ್ತದ ತಿಲಕ ಶೋಣಿತ ಬೊಟ್ಟು ನೊಸಲಲಿ ವೀರ ಜಡೆತಾವಷ್ಟ ಭುಜವು ತ್ರಿವದನ ಶೇಷಾಭರಣ ಶಿರಮಾಲೆ ಉಟ್ಟ ರಕ್ತಾಂಬರ ಗದಾಯುಧ ಕಟ್ಟಿ ಇಹ ಖಟ್ವಾಂಗಸಿಯು ಬಹುಧಿಟ್ಟ ಮೂರ್ತಿಯ ನೆನೆವುದಿದು ತಾ ಕಾಳಿ ಮೂರ್ತೆಂದ ತಲೆಗಳವು ತಾವು 10 ಪಾದಗಳ ತಿಳಿಯಲಿಕ್ಕವು 10 ಭುಜಗಳು ಬೆಳಗುತಿಹವವು 10 ಸರ್ವಾಯುಧಗಳನೆ ಧರಿಸಿ ಬಲು ಶಿರದವನ ಮಾಲೆ ಶೋಣಿತ ಕೊಳುವ ಪಾತ್ರೆ ತ್ರಿರಕ್ತ ನಯನವು ತಿಳಿಬಸವ ಇದು ಧ್ಯಾನ ಮೂರ್ತಿಯು ಕಾಳಿ ಮೂರ್ತೆಂದ ಕರಿದು ಭುಜಸ್ತನ ಶ್ವೇತ ದ್ವಯತಾನಿರುವ ಮುಖವದು ಶ್ವೇತ ಪಾದವು ಮೆರೆವ ಜಾನು ಜಂಘೋರು ಕಟಿರಕ್ತ ವರ್ಣದಲ್ಲಿ ಪರಮಗಂಧ ಸುಲೇಪನದ ಭುಜವಿರುವವಷ್ಟಾದಶವು ಸಾಸಿರ ಕರದ ಧ್ಯಾನದ ಮೂರ್ತಿ ಇದು ಮಹಾಲಕ್ಷ್ಮಿ ಮೂರ್ತೆಂದ ಅಷ್ಟಭುಜವನು ಲೇಪ ಗಂಧವು ತೊಟ್ಟ ಸರ್ವಾಭರಣ ನೊಸಲಿನೊಳಿಟ್ಟ ರಕ್ತದ ತಿಲಕ ಕಾರೋಟಿಗಳ ಮಾಲೆಗಳ ಕಟ್ಟ
ಲೊಟ್ಟಿ ಇಹ ಬಹುಶಸ್ತ್ರ ಕೈಯೊಳಗಿಟ್ಟ ಪಾನಾ ಪಾತ್ರೆ ಶೋಣಿತ ಧಿಟ್ಟರಿಂ ಧ್ಯಾನಿಪುದು ಇದು ಭಾರತೀಯ ಮೂರ್ತೆಂದ. 10 ಮುಖತಾವಷ್ಟಭುಜಗಳು ಮತ್ತೆ ರಕ್ತಾಂಬರ ತ್ರಿನೇತ್ರವು ಕತ್ತಿ ಪಾನಾ ಪಾತ್ರೆ ಗದೆಲಾಂಗುಲ ಮುಸಲ ಶರವು ಮುತ್ತಿನಾಭರಣವು ಕಿರೀಟವು ಮೆತ್ತಿ ಇಹ ಗಂಧವು ಸುಪುಷ್ಪವು ಚಿತ್ತದಲ್ಲಿ ಧ್ಯಾನಿಪುದು ಇದು ಭಾರತೀಯ ಮೂರ್ತೆಂದ. ನಂದಿ ಕೇಳ್ ಮಧುಕೈಟ ಭರತ ಕೊಂದಳೈ ಮಹಕಾಳಿಯಾಗಿಯೇ ಅಂದು ಮಹಿಷನ ಕೊಂದಳೈ ಮಹಾಲಕ್ಷ್ಮಿ ಎನಿಸುತ್ತಲೀ. ಮಂದಮತಿ ಶುಂಭಾನಿ ಶುಂಭರನಂದು ಛೇದಿಸಿದಾಕೆ ಭಾರತಿ ತಂದೆ ಅರಿಮೂರಾಗಿ ತೋರಿದಳೀಕೆ ಮಹಾಗೌರಿ. ಕೊಂದ ಮಧುಕೈಟಭರ ಪುರುಷನು ಅಂದೆಯ ಮಹಾಕಾಳಿ ತಾನೇ ಅಂದು ಪುರುಷನು ತಾನೆ ಸ್ತ್ರೀಯಾಗಿಹಳು ಅರಿಯಲಿಕೆ. ಮುಂದೆ ಪುರುಷಾಕೃತಿಯಲವರನು ಕೊಂದಳೈ ಮಹಾಕಾಳಿ ತಾ ಹರಿ ಎಂದು ಹರಿಯೇ ಕಾಳಿಕೆಂದಿರುತ್ತಿಹುದು ಸೌಜ್ಞೆಂದ. 3 ನೇತ್ರಗಳೇಕ ಮುಖ ಭುಜವಾರು ಖಡ್ಗ ಕಠಾರಿ ಚಕ್ರವು ಘೋರ ದೈತ್ಯರ ರಕ್ತ ತುಂಬಿದ ಪಾನ ಪಾತ್ರೆಯನು ಸಾರಿ ಕೈಯಲ್ಲಿ ಹಿಡಿದುಕೊಳ್ಳುತ್ತಲಿ ಸೀರೆ ನೀಲವು ನೀಲ ತುರಗವು ಹಾರ ಮೌಕ್ತಿಕ ಮೂರ್ತಿ ಭಗವತಿ ಧ್ಯಾನ ಮೂರ್ತೆಂದ. ಕಿಡಿನಯನ ದೌಡಗಿದ ಮುಖಕರ ಖಡುಗ ವಜ್ರವು ಮುದ್ಗರವು ಗದೆಯೊಡನೆ ವೈರಿಯ ಜಿಹ್ವೆ ಹಿಡಿದೆಡಗೈಲಿ ಪೀಡಿಸುತ್ತ ಕಡಿವ ಭರದಿಂ ಪೀತ ಕಾಂತಿಯಲೊಡನೆ ದಶಹಸ್ತದಲ್ಲಿ ಸ್ವರ್ಣದ ಒಡವೆಯಿಂದಿಹ ಮೂರ್ತಿ ಜ್ವಾಲಾಮುಖಿಯ ಧ್ಯಾನೆಂದ. ಕೈಯು 4 ಏಕಮುಖವೆಡಗೈಯೊಳಿಹ ಹಲ ಚಾಪ ವೀಣೆಯು ನೊಯ್ಯನೆ ಬಾರಿಸುತ್ತಲೊಲವುತ ನಯನ 3ರಲಿ. ಮೈಯಲುಟ್ಟಿಹ ನೀಲ ಸೀರೆಯು ಕೈಯ ಮೈಯಲಿ ಮುತ್ತು ಜಡಿವುತಲೊಯ್ಯನಿಹ ಮೂರ್ತಿದುವೆ ಶ್ಯಾಮಲ ಧ್ಯಾನ ಮೂರ್ತೆಂದ. ನಂದ ಭಗವತಿ ಎಂಬ ಮೂರ್ತಿಂ ಗಂಧ ಕನಕಾಂಬರ ವಿಭೂಷಣದಿಂದ ಕನಕ ಚತುರ್ಭುಜವು ಗದೆ ಶಂಖ ಶರಶಾರ್ಂಗಿ ಸುಂದರದ ಶೋಭಾಯಮಾನದಲಿಂದ ಕನಕದ ಕುಂಡಲದ ಮುಕುಟಿಂದಲಿಹ ವಶೀಕರಣ ಮೂರ್ತಿದು ಧ್ಯಾನ ಮೂರ್ತೆಂದ. ರಕ್ತ ಭುಜಗಳು ರಕ್ತ ಪಾದವು ರಕ್ತ ಮುಖವತಿ ರಕ್ತ ನಯನವು ರಕ್ತ ಜಾನುವು ರಕ್ತ ಜಂಘೆಯೂರು ಕಟಿಯು ರಕ್ತ ರಕ್ತ ದಶ ಆಯುಧವು ರಕ್ತವು ರಕ್ತ ಭೂಷಣ ಗಂಧ ಪುಷ್ಪವು ರಕ್ತದಂತಿಕೆ ಮೂರ್ತಿ ತಾನಿದು ಧ್ಯಾನ ಮೂರ್ತೆಂದ. ರಕ್ತ ಮುಖ 11 ಭುಜಗಳು ರಕ್ತ 4ವೆಂಬರಾಯುಧ ರಕ್ತ ಪುಷ್ಪವು ಗಂಧ ಭೂಷಣ ರಕ್ತ ಕರಪಾತ್ರೆ ರಕ್ತ ನಯನ ತ್ರಿವದನ ಭೀಷಣ ರಕ್ತ ಮಾಂಸದ ಹಾರ ಕೇವಲ ರಕ್ತ ಚಾಮುಂಡಿದುವೆ ಮೂರ್ತಿಯ ಧ್ಯಾನ ಕೇಳೆಂದ. ತೋಳು ದೀರ್ಘವು ದೀರ್ಘತನುವು ವಿಶಾಲ ನಯನವು ಕಲಶ ಕುಚದ್ವಯ ಬಾಳ ಕಾಂತಿಯ ರಕ್ತಭೂಷಣ ಬಹಳ ಸೂಸಕದ ಬಾಳ ಪರಿಮಳ ಖಡ್ಗ ಚಾಪದಿ ಬಾಳ ದಯ ಭಕ್ತರಿಗೆ ಇರುತಿಹ ಲೋಲ ಧ್ಯಾನದ ಮೂರ್ತಿ ಇದು ವಿಶಾಲಾಕ್ಷಿ ಮೂರ್ತೆಂದ.
ಶಾಖದಲ್ಲಿ ಬಹು ಪ್ರೀತಿ ಮೃಷ್ಟಾನ್ನ ಕಮಲ ಬಹು ಪುಷ್ಪ ಫಲಗಳನೇಕ ಭೂಷಣದಿಂದ ತೃಪ್ತಿಯು ಭುಜಗಳವು ನಾಲ್ಕು ಏಕಮುಖ ವರ್ಣಸಿತ ಸ್ತನವೆರಡೀಕೆ ನೆನಸಲಿ ಕನ್ನ ಹೆಚ್ಚುವದೀಕೆ ಶಾಕಂಬರಿಯು ಧ್ಯಾನದ ಮೂರ್ತಿ ಕೇಳೆಂದ ಕಾದ ಕಣ್ಣಿನ ಹಿರಿದ ಸಿಯ ನಾಲ್ಕಾದ ಭುಜಧನುಷರ ತ್ರಿಶೂಲದಿ ಸೇದು ತಸುರರ ರಕ್ತವನು ಕರಪಾತ್ರೆಯನು ಧರಿಸಿ ಸ್ವಾದವ ನೋಡಿ ಮಾಂಸವ ಕ್ರೋಧದಿಂ ತಿನ್ನುತ್ತಲಿ ಪೀತೊರಣಾದ ಮೂರ್ತಿಯು ದುರ್ಗಿ ಮೂರ್ತಿದು ಧ್ಯಾನ ಮೂರ್ತೆಂದ ನಯನವವು ಸುವಿಶಾಲ ಕೇವಲ ದಯದ ಮುಖ ಬಹುದೀಪ್ತಿ ರತ್ನಾಮಯದ ಭೂಷಣ ನೀಲ ಚೆಲುವಿಕೆ ಕಾಂತಿತನು ನೀಲ ವಯಸ್ಸು ಸೌಂದರ ವೇದ ಭುಜವಸಿ ನಿಯತ ಗದೆ ಶರ ಚಾಪನ ಸುನಗೆ ನಯದ ಮೂರ್ತಿದು ಭೀಮದೇವಿ ಧ್ಯಾನ ಮೂರ್ತೆಂದ ಚಿತ್ರವರ್ಣದ ದೇಹ ಕೋಟಿಯು ಮಿತ್ರ ಕಾಂತಿಯ ಮುಕುಟ ಕರದಿ ವಿಚಿತ್ರದಾಯುಧ ಚಕ್ರವಸಿಗದ ಚಿತ್ರ ಚಲ್ಲುಡಿಗೆ ಸೂತ್ರ ನಾಗಾಭರಣ ವಾರುಣಿ ಪಾತ್ರೆ ಸರ್ವಾಭರಣದಿಂದ ತ್ರಿನೇತ್ರದಿಂದಿಹ ಮೂರ್ತಿ ಭ್ರಮರಿ ಮೂರ್ತಿ ಧ್ಯಾನೆಂದ ಪ್ರೇತದಾಸನ ಪಂಚಪುರುಷರ ಕೌತುಕಾಗಿಹನತ್ತು ಶರಶಾರ್ನೋತು ಪಾಶಾಂಕುಶ ತ್ರಿನೇತ್ರವು ಸೋಹಂ ಮಂತ್ರ ಜಪ ಖ್ಯಾತ ಪೀತಾಂಬರ ಚತುರ್ಭುಜ ನೂತನಸ್ತನವೆರಡು ಪುಸ್ತಕ ವೀತೆರದಲಿಹ ಮೂರ್ತಿ ಬಾಲ ತ್ರಿಪುರಿ ಧ್ಯಾನೆಂದ ಕುಂಕುಮಾಂಗದ ಶಾರ್ಮೀಶರ ಪಾಶಾಂಕುಶವು ತ್ರಿನೇತ್ರಸ್ತನವೆರಡಂಕೆ ಇಲ್ಲದ ಪುಷ್ಪ ಮುಡಿ ಹೇಮಾಂಬರವು ಫಣಿತಿಲಕ ಸಂಖ್ಯೆ ಇಲ್ಲದ ರವಿಗಳೇ ನಿರಾತಂಕ ಬ್ರಹ್ಮಾಜಿಯ ಚತುರ್ಭುಜ ಝೇಂಕರಿಸುತಿಹ ಮೂರ್ತಿ ತ್ರಿಪುರಾಂಬೆ ನಿಪಧ್ಯಾನೆಂದ ಶುಭ್ರವರ್ಣವು ದೇಹ ಉಟ್ಟಿಹ ಶುಭ್ರವಸ್ತ್ರವು ಬಾಹು ನಾಲುಕು ಶುಭ್ರ ಪುಷ್ಪ ತ್ರಿನೇತ್ರ ಮೌಕ್ತಿಕ ಹಾರ ಕರಪಾತ್ರೆ ಶುಭ್ರದಂದುಗೆ ಪದದೊಳಾಂತು ಶುಭ್ರ ಪಾತ್ರೆಯೊಳನ್ನ ಪಿಡಿದಿಹ ಶುಭ್ರ ಮೂರ್ತಿಯು ಅನ್ನಪೂರ್ಣೆಯು ಧ್ಯಾನ ಮೂರ್ತೆಂದ ಶ್ಯಾಮವರ್ಣದ ತನು ಚತುರ್ಭುಜ ಕೋಮಲದ ಸಿತ ವರ್ಣ ಪುಷ್ಪವು ಆ ಮಹಾಶರ ಶಾರ್ಂಗಿ ಖಡ್ಗವು ಸ್ತನಗಳೆರಡು ಇಹ ರೋಮ ರೋಮವು ರವಿಯ ಕಾಂತಿಯು ತಾಮರಸ ಮುಡಿದಿಹ ತ್ರಿನೇತ್ರವು ರಾಮ ಮೂರ್ತಿಯು ಇದು ಭವಾನಿಯ ಧ್ಯಾನ ಮೂರ್ತೆಂದ ಕ್ರೂರ ದೃಷ್ಟಿ ತ್ರಿನೇತ್ರ ಹಿರಿದ ಸಿವೀರ ಮಂಡೆಯು ಅಷ್ಟದಶ ಭುಜ ಘೋರ ದೈತ್ಯರ ರಕ್ತ ಕುಡಿಯುತ ಮಾಂಸವನೆ ತಿನುತ ಹಾರಿ ಕೂಗುತ ಹೂಂಕರದಲಿಂ ಚಾರು ಸ್ತನವೆರಡಿಂದಲಹಿತರ ತೀರಿಸುತ್ತಲಿಹ ಮೂರ್ತಿ ಮಾರಿ ಧ್ಯಾನ ಮೂರ್ತೆಂದ ಹೆಣಗಳನ್ನು ಕೈಯಿಂದ ಹಿಡಿದೆ ತಿನುತ ಮಾಂಸವ ರಕ್ತ ಕುಡಿಯುತ ಕಣ್ಗಳಲ್ಲಿ ಕಿಡಿ ಹಾರುತ್ತಲಿ ಶೂಲದಿ ತ್ರಿನೇತ್ರದಲ್ಲಿ ಸ್ತನವೆರಡು ಒಲಿದಾಡೆ ಖಡ್ಗದಿ ಘನ ಚತುರ್ಭುಜದಿಂದ ಕ್ರೋಧದಿ ಮಿನುಗು ಮೂರ್ತಿಯು ಪ್ರೇತ ಚಾಮುಂಡಿದುವೆ ಧ್ಯಾನೆಂದ ಶಿರದ ಮಾಲೆಯು ಅಸಿತ ಅಂಗವು ಕರದ ಮಾಂಸವು ರಕ್ತ
ಅಂಬರ ಸುರಿವ ಶೋಣಿತ ದುಡಿಗೆ ಶಿರತಾನೆರಡು ಸ್ತನವೆರಡು ಉರುಭುಜಗಳೆಂಟವು ತ್ರಿನೇತ್ರವು ಶರಧನುವು ಖಡ್ಗವನೆ ಬಿದಿರುವ ವರ ಭಯಂಕರ ಮೂರ್ತಿ ಭೈರವಿ ಧ್ಯಾನ ಮೂರ್ತೆಂದ ಪುಟ್ಟ ಪೀತಾಂಬರದ ಕಾಶಿಯು ದೃಷ್ಟಿವಾರಿಯಲಿಂ ತ್ರಿನೇತ್ರವು ಮುಷ್ಟಿವಿಡಿದೆ ದಂಡೆಯೊಡ್ಡುತ್ತ ಅಡಿಯ ನೆರೆ ನೆಗೆದು ಸ್ಪಷ್ಟ ಅಸಿತಾಂಗದಲ್ಲಿ ಲಘುವಿಲಿ ಅಷ್ಟಭುಜದಿಂ ಎಲ್ಲರಿಂಗೆಯು ಇಷ್ಟವಾಗಿಹ ಮೂರ್ತಿ ಅಂಬಾ ಧ್ಯಾನ ಮೂರ್ತೆಂದ ಮುತ್ತಿನೋಲೆಯು ಮುತ್ತಿನೊಡ್ಯಾಣ್ ಮುತ್ತುಗಳ ಹಾರವು ತ್ರಿನೇತ್ರವು ಮುತ್ತಿನೆಳೆ ಬೈತಲೆಯು ಮುತ್ತಿನ ನತ್ತು ನಾಲ್ಕು ಭುಜ ಮತ್ತೆ ಮೂರು ಲೋಕಮೋಹಿಪ ಪುತ್ಥಳಾಗಿಯೇ ಲಜ್ಜೆ ರೂಪವ ಬಿತ್ತು ತಿರುತಿಹ ಮೂರ್ತಿ ಜಗನ್ಮೋಹಿನಿಯ ಧ್ಯಾನೆಂದ ಹೇಮದೋಲೆಯು ಹೇಮ ಕಂಚುಕ ಹೇಮದಂಬರ ಹೇಮದೊಡವೆಯು ತೋಮರವು ಬತ್ತಳಿಕೆ ಶಾರ್ಂಗಿಯು ಭುಜಗಳಾರರಲಿ ರಾಮಣೀಯಕ ನೇತ್ರ ಮೂರವು ಕೋಮಲದ ಸ್ತನವೆರಡು ಭಕ್ತ ಪ್ರೇಮವಾದ ಮೂರ್ತಿ ಪದ್ಮಾವತಿಯ ಧ್ಯಾನೆಂದ ಅರ್ಧದೇಹವು ಶ್ಯಾಮವರ್ಣವು ಅರ್ಧ ಮುತ್ತಿನ ಬೊಟ್ಟು ವಾಲೆಯು ಅರ್ಧ ಹೇಮಾಂಬರವು ಶ್ರೀವತ್ಸಾಂಕಿತವು ಶಾರ್ಂಗಿ ಅರ್ಧ ಸಿತತನು ಭಸ್ಮ ಉರಿನೇತ್ರ ಅರ್ಧ ಕರಿಯಂಬರ ಪಿನಾಕವು ಅರ್ಧ ನಾರೀಶ್ವರನು ಹರಿಹರ ಧ್ಯಾನ ಮೂರ್ತ್ಯಂದ ಮುಗುಳು ನಗೆ ಮುದ್ಮುಖವು ಆನಂದೊಗುವ ನೇತ್ರವು ಮೂರು ಕರಗಳು ಸುಗಮ ನಾಲ್ಕರಲಿಂದ ಬ್ರಹ್ಮಾದ್ಯರಿಗೆ ಮೊಲೆಗೊಡುತ್ತಾ ನಿಗಮತೀತಃ ಬ್ರಹ್ಮವಾಗಿಯೇ ಝಗಿಪ ಪೀತಾಂಬರದ ಮುತ್ತಿನ ಲೊಗುವ ಜಗನ್ಮಾತೆನಿಪ ಅಂಬಾ ಮೂರ್ತಿ ಧ್ಯಾನೆಂದ ಇಂತು ಮೂರ್ತಿಗಳೆಲ್ಲ ಗೌರಿಯಲಂತು ತೋರ್ಪವು ದೇವಿ ಮೂರ್ತಿಯನಂತವಾಗಿರುತಿಹವು ವರ್ಣಿಪರಾರು ತಾನವನು ಚಿಂತಿಪನು ಮೂರ್ತ್ಯಾವನೋ ಅವಗಂತು ಈವಳು ಬಯಕೆಯನು ತಾನಂತು ಸೇವಕಳಾಗಿಹಳು ನಿಜ ಭಕ್ತರಿಗೆ ಎಂದ ತನ್ನ ಗುರುವಿನ ಸಂಪ್ರದಾಯವ ಭಿನ್ನಿಸದೆ ಮೂರ್ತ್ಯಾವದೋ ತನಗಿನ್ನು ಹೇಳಿದ ಮಂತ್ರವಾವುದು ಮೂರ್ತಿ ವರ್ಣೇನು ಚನ್ನಗೆಯು ತಾನರಿತು ನಿತ್ಯದಲುನ್ನತೋನ್ನತ ಭಕ್ತಿಯಲ್ಲಿ ಸಂಪನ್ನನಾದವ ಪಡೆವ ಸರ್ವಾಭೀಷ್ಟಗಳನ್ನೆಲ್ಲ ಮೂರು ಚಾರಿತ್ರೆಯದು ಶಿವೆಯದು ಘೋರ ಮಧುಕೈಟಭರಹತವದು ತೀರಲಿಕೆ ತಾನೊಂದು ಮಹಿಷಾಸುರನ ಸಂಹರವು ಪೂರವಾಗಲಿ ಕೆರಡು ಗಳಿಕಲಿ ಮಾರಿಗಳು ಶುಂಭಾನಿ ಶುಂಭರು ಸಾರೆ ಮರಣವ ಮೂರು ಚಾರಿತ್ರಾಯ್ತು ಇಂತೆಂದ ಕದಲದಂತ ಕೆಲಸವಿದ್ದಡೆ ಮೊದಲ ಚಾರಿತ್ರವನು ಓದ್ವದು ಒದವಿ ಕೂಡಿತ್ತಾದಡೆಯು ಎರಡನೆಯದೋದುವುದು ಸದಮಳಾನಂದದಲ್ಲಿ ಭಕ್ತಿಯು ಚದಲದೆ ಸಂಪೂರ್ಣವನು ದಿನ ಮುದದಲೋದುವನವನೆ ಮಹಕೃತ ಕೃತ್ಯನಹನೆಂದ ಎಂದೆನುತ ಪರಮೇಶ ದೇವಿಯ ಸುಂದರದ ಮಹಾತ್ಮೆಯನು ಆನಂದದಿಂದಲಿ ಹೇಳುತ್ತಿರೆ ಮೈ ಮರೆಯುತ್ತಾ ವೃಷಭ ನಿಂದು ಕೈಗಳ ಮುಗಿದು ದೇವಿಯ ನಂದು ಸ್ತುತಿ ಮಾಡುತ್ತ ಪರವಶದಿಂದ ಧ್ಯಾನಿಸಿದನು ಚಿದಾನಂದಾತ್ಮ ಗುರುವರನ
इति श्रीमत्परमहंसपरिव्राजकाचार्य श्रीचिदानन्दगुरुवर्य चरणपद्मद्विरेफ श्रीचिदानन्दावधूतविरचित पार्वतीमाहात्म्योळ् पार्वतीमहिमो नाम सप्तादशोऽध्यायः सम्पूर्णम् अंतु अध्याय 17 पद 732 ಮಂಗಳಮಸ್ತು।